ನಮಸ್ತೆ. ಇವತ್ತು ಗುರುವಾರ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿ ಸಾಂಬಾರು ಮಾಡಿದ್ದೆ. ಹಾಗೆ ಅದ್ರ ಜೊತೆ ರಾತ್ರಿ ಸೊಪ್ಪಿನ ಪಲ್ಯ ಉಳಿದೋಗಿತ್ತು, ಅದನ್ನು ಕೂಡ ತೊಗೊಂಡು ತಿಂತಾ ಇದ್ದೀನಿ. ಹಾಗೆ ಬೆಳಗ್ಗೆ ಹಾಲು ಕಾಯಿಸ್ಬೇಕಿದ್ರೆ ಹಾಲು ಯಾಕೋ ಗೊತ್ತಿಲ್ಲ ಒಡೆದೋಯ್ತು. ಅದ್ರ ಮೇಲೆ ಆವಾಗ ನೋಡಿದ್ರೆ ಎಕ್ಸ್ಪೈರಿ ಡೇಟ್ ನೆನ್ನೆ ಎಕ್ಸ್ಪೈರಿ ಡೇಟ್ ಮುಗಿದಿತ್ತು. ಸೊ ಹಾಗಾಗಿ ಒಡೆದೋಗಿರೋ ಹಾಲನ್ನ ವೇಸ್ಟ್ ಮಾಡಬಾರ್ದಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಪನ್ನೀರ್ ಮಾಡೋಣ ಅಂತೇಳಿ ಅದರಲ್ಲಿ ಒಡೆದೋಗಿರೋಂಥ ಹಾಲನ್ನ ಒಂದು ಸ್ಟ್ರೈನರಲ್ಲಿ ಹಾಕಿ ಸೋಸಿ ಇಡ್ತಾಯಿದ್ದೀನಿ. ಒಂದು 10ರಿಂದ 15 ನಿಮಿಷ ಈ ಥರ ಸೋಸಿಟ್ರೆ ಪುಡಿಯಾಗಿರುವಂತಹ ಪನ್ನೀರ್ ಬರುತ್ತೆ. ನಮ್ಗೆ ಇದರಲ್ಲಿ ಏನಾದರೂ ಸ್ಲೈಸಸ್ ಬೇಕು ಅಂದರೆ ಒಂದು ಬಟ್ಟೆ ಕಟ್ಟಿಟ್ಟರೆ ನಮಗೆ ಸ್ಲೈಸಸ್ ಕೂಡ ಮಾಡ್ಕೊಬೋದು. ಅದನ್ನೆಲ್ಲ ಎತ್ತಿಟ್ಕೊಂಡು ಫ್ರಿಜ್ಗೆ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಮಾಡಿಸ್ಬೇಕಿತ್ತು, ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಈಗಾಗಲೇ ಲಾಸ್ಟ್ ಮಂತಲ್ಲಿ ತಂದಿರೋದು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಗೆ ಕವರಲ್ಲಿ ಕಟ್ಟಿ ಹಾಗೆ ಎತ್ತಿಟ್ಟಿದ್ದೆ. ಇವಾಗ ಉಳಿದಿರುವಂತಹ ಡ್ರೈ ಫ್ರೂಟ್ಸು ಗೋಡಂಬಿ, ಬಾದಾಮಿ, ಹಾಗೆ ಸ್ವಲ್ಪ ಕಲ್ಸಕ್ಕರೆನೂ ಕೂಡ ಇತ್ತು. ಅರ್ಧ ಉಪಯೋಗಿಸ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಉಳಿದಿತ್ತು. ಆ ಬಾಟಲಲ್ಲಿ ತುಂಬ್ಸೋಕ್ಕಾಗದೆ ಉಳಿದಿರೋದಂತಲ್ಲ ಅಷ್ಟನ್ನೆಲ್ಲ ಫಿಲ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಲ್ಸಕ್ಕರೆ ಎಲ್ಲನೂ ಕೂಡ ಎತ್ತಿಟ್ಕೊಂಡು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್.